ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ನ್ಯೂಸ್ ಅನ್ನೋದು ತುಂಬಾ ಟ್ರೆಂಡ್ ಆಗ್ತಾ ಇದೆ. ಭಾರತದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನೋದು $12 ಬಿಲಿಯನ್ ವರ್ತ್ ಇರತಕ್ಕಂತ ಗೋಲ್ಡ್ ರಿಸರ್ವ್ಸ್ ಅನ್ನ ಸೆಲ್ ಮಾಡಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ವರದಿಯಾಗಿದೆ. ಬ್ಲೂಮ್ಬರ್ಗ್ ಒಂದು ವರದಿಯನ್ನ ಕೂಡ ರಿಲೀಸ್ ಮಾಡಿದೆ. ಈ ಒಂದು ವರದಿಯ ನಂತರ ಸುಮಾರಷ್ಟು ಜನ ಆತಂಕಕ್ಕೊಳಗಾಗಿದ್ದಾರೆ. ಇನ್ನು ಸುಮಾರಷ್ಟು ಜನ ಸರ್ಕಾರದ ವಿರುದ್ಧ ಟೀಕೆಗಳನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಇಷ್ಟಕ್ಕೂ ಆ ಒಂದು ವರದಿ ನಿಜವಾಗ್ಲೂ ಸತ್ಯನ? ಇದ್ರ ಬಗ್ಗೆ RBI ಏನು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದೆ, ಸರ್ಕಾರ ಇದ್ರ ಬಗ್ಗೆ ಏನು ಹೇಳ್ತಾ ಇದೆ, ಅಂಡ್ ಫ್ಯಾಕ್ಟ್ ಚೆಕ್ ಮಾಡಿದಾಗ ಇದ್ರ ಬಗ್ಗೆ ಬಂದಿರತಕ್ಕಂತ ವರದಿಗಳೇನು, ಅಂಡ್ ರಿಯಲ್ ಟೈಮ್ ಡೇಟಾ RBI ಪ್ರಸಾರ ಮಾಡಿರ್ತಕ್ಕಂಥ ತನ್ನ ವೆಬ್ಸೈಟ್ ಅಲ್ಲಿ ಅಧಿಕೃತವಾಗಿ ಏನು ಡೇಟಾ ತೋರಿಸ್ತಾ ಇದೆ ಅದು ಏನ್ ಹೇಳ್ತಾ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸೋ ಪ್ರಯತ್ನವನ್ನ ಮಾಡ್ತೀನಿ. ಅಂಡ್ ಭಾರತದ ಆರ್ಥಿಕ ಪರಿಸ್ಥಿತಿ ಆ ಮಟ್ಟಕ್ಕೆ ಒಂದು ಹದಗೆಟ್ಟಿದೆಯಾ ಅಥವಾ 1991ರ ಪರಿಸ್ಥಿತಿ ಭಾರತಕ್ಕೆ ಮತ್ತೆ ಮರುಕಳಿಸ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸೋ ಪ್ರಯತ್ನವನ್ನ ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಇಫ್ ಇನ್ ಕೇಸ್ ನೀವು ಇನ್ನೂ ಕ್ರಿಯೇಟಿವ್ ಕೋದನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರೆ ಅಂದ್ರೆ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಕಂಪ್ಲೀಟ್ ವಿಡಿಯೋ ಯೂಟ್ಯೂಬ್ ಅಲ್ಲಿ ಇರುತ್ತೆ. ಯೂಟ್ಯೂಬ್ ಲಿಂಕ್ ನಿಮಗೆ ಇನ್ಸ್ಟಾಗ್ರಾಮ್ ಬಯೋದಲ್ಲಿರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂತಾರಾಷ್ಟ್ರೀಯ ಮಾಧ್ಯಮಗಳು ಕೆಲವೊಂದು ವರದಿಯನ್ನ ಪ್ರಸಾರ ಮಾಡ್ತವೆ. ಅದೇನಂತಂದ್ರೆ ಮೇ ತಿಂಗಳಲ್ಲಿ ಭಾರತದ RBI ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸುಮಾರು $12 ಬಿಲಿಯನ್ ವರ್ತ್ ಇರ್ತಕ್ಕಂತ ಗೋಲ್ಡ್ ರಿಸರ್ವ್ಸ್ ಅನ್ನ ಸೆಲ್ ಮಾಡಿರಬಹುದು ಅಂತ ಹೇಳ್ಬಿಟ್ಟು ಒಂದು ವರದಿಯನ್ನ ಪ್ರಸಾರ ಮಾಡ್ತವೆ. ಈ ಒಂದು ವರದಿ ಪ್ರಸಾರ ಆಗಿದ್ದ ಕೂಡಲೇ ಈ ಒಂದು ಇನ್ಫಾರ್ಮೇಶನ್ ಅನ್ನೋದು, ಈ ಒಂದು ನ್ಯೂಸ್ ಅನ್ನೋದು ಎಲ್ಲೆಡೆ ಫುಲ್ ವೈರಲ್ ಆಗ್ಬಿಡುತ್ತೆ. ಅಂಡ್ ಈ ಒಂದು ವೈರಲ್ ಆಗಿದ್ದ ಕೂಡಲೇ ಕೆಲವೇ ಗಂಟೆಗಳಲ್ಲಿ ಇದ್ರ ಬಗ್ಗೆ ಒಂದು RBI ಕೂಡ ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸುತ್ತೆ. ಸೊ RBI ಏನ್ ಹೇಳ್ತಾ ಇದೆ ಇದ್ರ ಬಗ್ಗೆ ಅಂತ ನಾವು ನೋಡೋದಾದ್ರೆ, ನಾವು ಯಾವುದೇ ರೀತಿಯಾದ ಚಿನ್ನವನ್ನ ಮಾರಿಲ್ಲ, ನಮ್ಮಲ್ಲಿರ್ತಕ್ಕಂಥ ಭೌತಿಕ ಚಿನ್ನದ ಸಂಗ್ರಹ 880.52 ಟನ್ ಹಾಗೆ ಇದೆ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ದಾರೆ. ಅಂಡ್ ಇದ್ರ ಬಗ್ಗೆ ಭಾರತದ ಸರ್ಕಾರ PIB ಏನು ಫ್ಯಾಕ್ಟ್ ಚೆಕ್ ಮಾಡ್ತಾರಲ್ಲ, ಅವರು ಕೂಡ ಒಂದು ವರದಿಯನ್ನ ಫ್ಯಾಕ್ಟ್ ಚೆಕ್ ಮಾಡಿದರೆ ಅವ್ರು ಚೆಕ್ ಮಾಡಿ ಹೇಳಿದ್ದಾರೆ ಇದು ಒಂದು ಫೇಕ್ ವರದಿ ಅಂತ ಕೂಡ ಹೇಳಿದ್ದಾರೆ. ಇಷ್ಟಕ್ಕೂ ಒಂದು ಡೌಟ್ ಅವ್ರಿಗೆ ಏನಕ್ಕೆ ಬಂತು ಅಂತ ನಾವು ನೋಡೋದಾದ್ರೆ, 2026ರಲ್ಲಿ ಭಾರತದ ಫಾರೆಕ್ಸ್ ರಿಸರ್ವ್ಸ್ ಏನಿದೆ ಅದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬಂತು. ಸೊ ಯಾವಾಗ ಈ ಫಾರೆಕ್ಸ್ ರಿಸರ್ವ್ ಅನ್ನೋದು ಕಡಿಮೆ ಆಯಿತು, ಅದು ಫಾರೆಕ್ಸ್ ರಿಸರ್ವ್ ಅನ್ನೋದು ಸುಮಾರು $688.89 ಬಿಲಿಯನ್ ರಿಂದ $681.4 ಬಿಲಿಯನ್ ಗೆ ಇಳೀತದೆ. ಸೊ ಆ ಒಂದು ಸಮಯದಲ್ಲಿ RBI ನ ಚಿನ್ನದ ಸಂಗ್ರಹ ಕೂಡ ಡಾಲರ್ ಮೌಲ್ಯದಲ್ಲಿ ಸುಮಾರು $4.5 ಬಿಲಿಯನ್ ಗೆ ಕಡಿಮೆ ಆಗುತ್ತೆ. ಸೊ ಕೆಲವರು ಇದನ್ನ ಏನ್ ಹೇಳ್ತಾರೆ ಅಂತಂದ್ರೆ RBI ಚಿನ್ನವನ್ನ ಮಾರಿರ್ಬೋದು ಅಂತ ಹೇಳಿ ಅರ್ಥ ಮಾಡ್ಕೊಂಡಿರ್ತಾರೆ. ವಾಸ್ತವವಾಗಿ ಚಿನ್ನದ ಪ್ರಮಾಣ ಅನ್ನೋದು ಕಡಿಮೆ ಆಗಿರೋದಿಲ್ಲ. ಒಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಏನಿರುತ್ತೆ ಅದು ಫ್ಲಕ್ಚುಯೇಟ್ ಆಗಿರೋದ್ರಿಂದ ಸೊ ಈ ರೀತಿ ಕೂಡ ಒಂದು ವ್ಯಾಲ್ಯೂ ಅನ್ನೋದು ಕಡಿಮೆ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಕೆಲವರು ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸ್ತಾರೆ. ಅಂಡ್ ಇದ್ರ ಬಗ್ಗೆ RBI ಕೂಡ ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೂಡ ಪ್ರೆಸ್ ರಿಲೀಸ್ ಮಾಡುತ್ತೆ. ಏನಂತಂದ್ರೆ ನಾವು ಯಾವುದೇ ರೀತಿಯಾದ ಫಿಸಿಕಲ್ ಗೋಲ್ಡ್ ಅನ್ನ ಸೆಲ್ ಮಾಡಿಲ್ಲ, ನಮ್ಮಲ್ಲಿ ಇರ್ತಕ್ಕಂಥ ಫಿಸಿಕಲ್ ಗೋಲ್ಡ್ ಏನ್ ರಿಸರ್ವ್ಸ್ ಇದೆ ಅದು ಅದೇ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾವು ಅದೇ ಮಂತ್ಲಿ ವೈಸ್ ನಾವು ಡೇಟಾವನ್ನು ಕೂಡ ಪಬ್ಲಿಷ್ ಮಾಡ್ತಾ ಇದೀವಿ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅಂತ ಹೇಳಿದ್ದಾರೆ. ಬಟ್ ನಾನು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿದೆ, ಆ ವೆಬ್ಸೈಟ್ ಅಲ್ಲಿ ಟಿಲ್ ಏಪ್ರಿಲ್ ತನಕ ಇದೆ ಅದರಲ್ಲಿ ಇರ್ತಕ್ಕಂಥ ಗೋಲ್ಡ್ ರಿಸರ್ವ್ಸ್ ಎಷ್ಟಿದೆ ಅನ್ನೋದು ಮಂತ್ಲಿ ಬೇಸಿಸ್ ಅಲ್ಲಿ ನೋಡಿದ್ರೆ. ಸೊ ಏಪ್ರಿಲ್ ತನಕ ಇದೆ. ಬಟ್ ವರದಿ ಬ್ಲೂಮ್ಬರ್ಗ್ ಏನ್ ಪ್ರಸಾರ ಮಾಡಿದೆ ಮೇ ತಿಂಗಳಲ್ಲಿ ಈ ತರ ಆಗಿರೋದು ಅಂತ ಇದೆ. ಬಟ್ ಮೇ ತಿಂಗಳ ಒಂದು ವರದಿ ಅನ್ನೋದು ಅದರ ವೆಬ್ಸೈಟ್ ಅಲ್ಲಿ ಇನ್ನೂ ಅಪ್ಡೇಟ್ ಆಗಿಲ್ಲ. ಇದು ಒಂದು ಡೌಟ್ ಗೆ ಕಾರಣ ಆಗುತ್ತೆ. ಯಾಕಂತಂದ್ರೆ ಮೇ ತಿಂಗಳಲ್ಲಿ ಇದಾಗಿದೆ ಅಂತ ಅವರು ಕೋಟ್ ಮಾಡ್ತಿರೋದು, ಬಟ್ ಮೇ ತಿಂಗಳದು ಅದು ಇನ್ನೂ ಅಪ್ಡೇಟ್ ಆಗಿಲ್ಲ. ಬಿಕಾಸ್ ನಾವು ಈಗ ಜೂನ್ ಅಲ್ಲಿ ಇದೀವಿ, ಮೇ ತಿಂಗಳದ ಅಪ್ಡೇಟ್ ಆಗ್ಬೇಕಾಗಿತ್ತು. ಅಂಡ್ ಫ್ಯಾಕ್ಟ್ ಚೆಕ್ ಮಾಡ್ಬೇಕಾದ್ರೂ ಅವರು ಹೇಳ್ತಿದ್ದಾರೆ ಇದು ಒಂದು ಫೇಕ್ ಇನ್ಫಾರ್ಮೇಶನ್ ಅನ್ನ ಸ್ಪ್ರೆಡ್ ಮಾಡಿರ್ತಕ್ಕಂಥದ್ದು ಅಂತ ಕೂಡ ಹೇಳ್ತಾ ಇದ್ದಾರೆ. ಅಂಡ್ ಸರ್ಕಾರ ಕೂಡ ಈ ಒಂದು ವರದಿಯನ್ನ ತಳ್ಳಿ ಹಾಕಿದೆ ಅಂತಾನೆ ಹೇಳ್ಬೋದು. ಅಂಡ್ ಇದೇ ರೀತಿ ಪರಿಸ್ಥಿತಿ ಅನ್ನೋದು ಭಾರತಕ್ಕೆ 1991ರಲ್ಲಿ ಬಂದಿತ್ತು ಅಂತಾನೆ ಹೇಳ್ಬೋದು. ಆಗ ಭಾರತದ ಆರ್ಥಿಕ ಪರಿಸ್ಥಿತಿ ತೀರಾ ಹದಗೆಟ್ಟಿತ್ತು. ಆ ಒಂದು ಸಂದರ್ಭದಲ್ಲಿ ಚಿನ್ನವನ್ನ ಹಡಕ್ಕಿಟ್ಟಿರೋ ಒಂದು ಇತಿಹಾಸ ಕೂಡ ನಮಗೆ ಗೊತ್ತಾಗುತ್ತೆ ಅಂತಾನೆ ಹೇಳ್ಬೋದು. 1991ರಲ್ಲಿ ಭಾರತದಲ್ಲಿ ಕೇವಲ 2 ವಾರಗಳಿಗಾಗುವಷ್ಟು ಮಾತ್ರ ಫಾರೆಕ್ಸ್ ರಿಸರ್ವ್ಸ್ ಇದ್ದು, ಅಷ್ಟು ಆಮದು ಮಾಡಿಕೊಳ್ಳುವಷ್ಟು ಕೆಪಾಸಿಟಿ ಫಾರೆಕ್ಸ್ ರಿಸರ್ವ್ಸ್ ಇತ್ತು. ಆ ಒಂದು ಸಂದರ್ಭದಲ್ಲಿ ಭಾರತದಲ್ಲಿ ಇರ್ತಕ್ಕಂಥ ಒಂದು ಚಿನ್ನವನ್ನ ಸುಮಾರು 67 ಟನ್ ಚಿನ್ನವನ್ನ ಅಡವಿಟ್ಟು ಬೇರೆ ಬ್ಯಾಂಕುಗಳಿಂದ ಅಂದರೆ ಇಂಗ್ಲೆಂಡ್ ಬ್ಯಾಂಕ್ ಇಂದ, ಜಪಾನ್ ಬ್ಯಾಂಕ್ ಇಂದ ಮತ್ತೆ ಸ್ವಿಟ್ಜರ್ಲ್ಯಾಂಡ್ ಬ್ಯಾಂಕುಗಳಿಂದ ಸೊ ಸಾಲವನ್ನು ಕೂಡ ನಾವು ಪಡ್ಕೊಂಡಿರ್ತೀವಿ. ಆ ಒಂದು ಇತಿಹಾಸವನ್ನ ಬಿಟ್ರೆ ಅದಾದ್ಮೇಲೆ ಯಾವುದೇ ಒಂದು ಅವಾಗ್ಲೂ ಅಷ್ಟೇ ನಾವು ಸೆಲ್ ಮಾಡಿರ್ಲಿಲ್ಲ, ಒಂದು ಅಡವನ್ನು ಇಟ್ಟಿದ್ದ ಅಷ್ಟೇ ಇತ್ತು. ಸೊ ಅದಾದ್ಮೇಲೆ ಯಾವುದೇ ಒಂದು ಗೌರ್ಮೆಂಟ್ ಆಗಿರ್ಬೋದು ಎಂಥದೇ ಪರಿಸ್ಥಿತಿ ಬಂದಿದ್ರು ನಾವು ಸೆಲ್ ಅನ್ನೋದು ಮಾಡಿರ್ಲಿಲ್ಲ. ಸೊ ಇವಾಗ ಆಗಿದೆಯಾ ಅನ್ನೋದ್ರ ಬಗ್ಗೆ ಜನರು ತುಂಬಾ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರೋದು. ಅಂಡ್ ಕಳೆದ ವರ್ಷ ಅಷ್ಟೇ ನಾವು ಸುಮಾರು 100 ಟನ್ಗಳಷ್ಟು ಒಂದು ಗೋಲ್ಡ್ ಅನ್ನ ಬೇರೆ ದೇಶಗಳಿಂದ ನಾವು ಇಂಪೋರ್ಟ್ ಮಾಡ್ಕೊಂಡಿದ್ದು ಕೂಡ ವರದಿಗಳಲ್ಲಿ ನಾವು ನೋಡ್ಬೋದಾಗಿರ್ತದೆ. ಬಟ್ ಈಗ ಏನು ಈಗ ಪ್ರಚಾರ ಆಗ್ತಾ ಇದೆ ರಿಯಲ್ ಆಗಿ ಸೆಲ್ ಮಾಡಿದೆ ಅಂತ, ಬಟ್ ಅಧಿಕೃತವಾಗಿ RBI ರಿಲೀಸ್ ಮಾಡಿರ್ತಕ್ಕಂಥ ಒಂದು ವರದಿ ಆಗಿರ್ಬೋದು ಅಥವಾ ಫ್ಯಾಕ್ಟ್ ಚೆಕ್ ಮಾಡಿರೋದಾಗಿರ್ಬೋದು ಅದು ಫಾಲ್ಸ್ ಅಂತಾನೆ ಕ್ಲೈಮ್ ಮಾಡ್ತಾ ಇದ್ದಾರೆ. ಬಟ್ ಅಲ್ಲಿ ಬ್ಲೂಮ್ಬರ್ಗ್ ವರದಿಯಲ್ಲಿ ಮೇನಲ್ಲಿ ಇದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮೇನಲ್ಲಿ ಆಗಿರೋದ್ರ ಬಗ್ಗೆ ವರದಿ ಅಫಿಷಿಯಲ್ ಆಗಿ ಗೊತ್ತಾಗಬೇಕು ಅಂತಂದ್ರೆ ಮೇ ತಿಂಗಳದು ಅವ್ರು ಅಪ್ಡೇಟ್ ಮಾಡಬೇಕಾಗುತ್ತೆ ವೆಬ್ಸೈಟ್ ಅಲ್ಲಿ ಏನು ಫಿಸಿಕಲ್ ಗೋಲ್ಡ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಇದು ರಿಯಲ್ ಅಥವಾ ಫೇಕ್ ಅನ್ನೋದು
ಬಗ್ಗೆ. ಅಂಡ್ ಇದಿಷ್ಟು ಏನು ಇತ್ತೀಚೆಗೆ ಏನು ವರದಿ ಪ್ರಸಾರ ಆಗ್ತಾ ಇತ್ತು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ, ಭಾರತ ದೇಶ ಒಂದು ಚಿನ್ನವನ್ನ ಸೆಲ್ ಮಾಡಿದೆ, RBI ಸೆಲ್ ಮಾಡಿದೆ, ಗೌರ್ಮೆಂಟ್ ಸೆಲ್ ಮಾಡಿದೆ, ಆ ಒಂದು ಪರಿಸ್ಥಿತಿಗೆ ಮೋದಿ ಅವರು ತಂದಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಅದರ ಬಗ್ಗೆ ತಿಳಿಸೋದ್ರ ಪ್ರಯತ್ನ ಆಗಿತ್ತು. ಅಂಡ್ ಈ ವಿಡಿಯೋ ಇನ್ಫಾರ್ಮೇಶನ್ ನಿಮ್ಗೆ ಏನಾದರೂ ಇಷ್ಟ ಆಗಿದೆ, ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.